ನಾನು ಹೇಳ್ತಾ ಇದ್ದೆ 8 ಜನ ಅರೆಸ್ಟ್ ಆಗಿದ್ದಾರೆ, 8 ಜನರ ವಿಚಾರಣೆ ಆಗ್ತಾ ಇದೆ ಅಂತ. ಅದರಲ್ಲಿ ಒಬ್ಬನ ಬಗ್ಗೆ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಕ್ಲೂಗಳು ಸಿಕ್ಕಿದವೆ. ರಾಮ ಮಂದಿರ ದೇಣಿಗೆ ಹಣದಲ್ಲಿ ಐಷಾರಾಮಿ ಜೀವನ ನಡೆಸೋದಕ್ಕೆ ಮುಂದಾಗಿದ್ದ ಅಂತ. ದುಬಾರಿ ಗಿಫ್ಟ್ ಕೊಟ್ಟಿದ್ದ ಯಾರು ಆರೋಪಿ ಅವಿನಾಶ್ ಶುಕ್ಲಾ. ಗರ್ಲ್ ಫ್ರೆಂಡ್ ಜೊತೆ ಅವಿನಾಶ್ ಶುಕ್ಲಾ ಮೋಜು ಮಸ್ತಿ ಮಾಡಿದಾನೆ. ಆ ದುಡ್ಡಲ್ಲಿ ಬರೀ 15,000 ರೂಪಾಯಿ ಸಂಬಳ ಪಡಿತಾ ಇದ್ದ ಈ ಅವಿನಾಶ್ ಐಷಾರಾಮಿ ಗಿಫ್ಟ್ಗಳನ್ನ ತನ್ನ ಗರ್ಲ್ ಫ್ರೆಂಡ್ ಕೊಟ್ಟಿದ್ದಾನೆ. ಭಕ್ತರ ಹಣದಲ್ಲೇ ಗೆಳತಿಗೆ ದುಬಾರಿ ಬೆಲೆಯ ಐಫೋನ್ ಅನ್ನ ಗಿಫ್ಟ್ ಕೊಟ್ಟಿದ್ದಾನಂತೀವಿ. ಹೊಸ ಮನೆಯೂ ಕಟ್ಟಿಸಿದ್ದಾನೆ, ಕಾರು ಕೂಡ ಖರೀದಿ ಮಾಡಿದ್ದಾನೆ. ಅವಿನಾಶ್ ಸಹೋದರ ಅಭಿಷೇಕ್ ಹೆಸರಲ್ಲಿ ಕಾರನ್ನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾನೆ. ಕಳ್ಳತನ ದುಡ್ಡಲ್ಲಿಗೆ ಅದ್ದೂರಿಯಾಗಿ ತಮ್ಮನ ಮದುವೆಯನ್ನೂ ಮಾಡಿದ್ದಾನೆ. ಅಭಿಷೇಕ್ ಮದುವೆಗಾಗಿಯೇ ಲಕ್ಷಾಂತರ ರೂಪಾಯಿ ಖರ್ಚು ಕೂಡ ಮಾಡಿದ್ದಾನೆ. ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸುಮಾರು 19 ಲಕ್ಷ ಖರ್ಚು ಮಾಡಿದ್ದಾನೆ. ಆಮೇಲೆ ಅವಿನಾಶ್ ಅಕೌಂಟ್ನ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿರೋದು ಗೊತ್ತಾಗಿದೆ. ಬರ್ತಾ ಇದ್ದಿದ್ದ 15,000 ರೂಪಾಯಿ ಸಂಬಳ. ತಿಂಗಳಲ್ಲಿ ಹಬ್ಬಬ್ಬ ಅಂತ ಒಂದು 10,000 ರೂಪಾಯಿ ಖರ್ಚು ಮಾಡಿದ್ರು 5,000 ರೂಪಾಯಿ ಉಳಿಸೋಕ್ಕಾಗಲ್ಲ. ಅದನ್ನೂ ಕೂಡ ಉಳಿಸ್ದ ಅಂತ ಅನ್ಕೊಂಡ್ರು ಕೋಟ್ಯಾಂತರ ರೂಪಾಯಿ ಹೆಂಗೆ ಬರುತ್ತೆ ಇವನಿಗೆ? ಹೀಗಂತ ಅನುಮಾನ ಬಂದೇ ಬಂತು. ಚೆಕ್ ಮಾಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ ಈ ಅವಿನಾಶ್ನನ್ನ. ಆಮೇಲೆ ತನ್ನ ಗರ್ಲ್ ಫ್ರೆಂಡ್ಗೆ, ಅವಿನಾಶ್ನ ಗರ್ಲ್ ಫ್ರೆಂಡ್ಗೆ ಒಂದು ಐಫೋನ್ ಗಿಫ್ಟ್ ಕೊಡಿಸಿದಾನಂತೆ. ಆಮೇಲೆ ಒಂದು ಹೊಸ ಮನೆ ಕಟ್ಸಿದ್ದಾನೆ, ಕಾರ್ ತಗೊಂಡಿದ್ದಾನೆ. ತಗೊಳ್ಳೋದು ತಪ್ಪಲ್ಲ ಅಥವಾ ಕಟ್ಸೋದು ತಪ್ಪಲ್ಲ, ಇನ್ನೊಂದು ಮತ್ತೊಂದು ಮಗದೊಂದು ಅದಲ್ಲ ವಿಚಾರ. 15,000 ರೂಪಾಯಿ ಸಂಬಳ ತಗತ್ತಾ ಇದ್ದವನು, ಅದು ಈ ಕೇಸ್ನಲ್ಲಿ ಇರುವಂತಹ ಆರೋಪಿ, ಇಷ್ಟೆಲ್ಲ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಅಂತ ಅಂದಮೇಲೆ ಕೇಸ್ ಬೇರೆ ಇರೋದ್ರಿಂದಾಗಿ ಆತನ ಮೇಲೆ ಡೌಟ್ ಬಂದೇ ಬರುತ್ತೆ. ಹಾಗಾಗಿ ಅಕೌಂಟ್ ಡೀಟೇಲ್ಸ್ ಅನ್ನ ತೆಗೆದಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟವನ್ನು ನಡೆಸಿದ್ದಾನೆ ಇವನ ಅಕೌಂಟಿಂದ ಅನ್ನೋದು ಗೊತ್ತಾಗಿದೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ ಸಂಬಂಧ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿಯನ್ನ ಹೈಕೋರ್ಟ್ ಈಗ ತಿರಸ್ಕರಿಸಿದೆ. ಅರ್ಜಿಯನ್ನ ವಜಾಗೊಳಿಸಿರೋದು ಅಲಹಾಬಾದ್ನ ಹೈಕೋರ್ಟ್ನ ಲಕ್ನೋ ಪೀಠ. ಸಿಬಿಐ ತನಿಖೆಗೆ ಅರ್ಜಿದಾರರು ಕೋರಿದ್ದು ಮೋಹಿತ್ ಅಶೋಕ್, ನ್ಯಾಯಮೂರ್ತಿ ರಾಜನ್ ರೈ ಮತ್ತು ಮಂಜೀವ್ ಶುಕ್ಲಾ ನೇತೃತ್ವದ ಪೀಠ ಅದನ್ನ ವಜಾ ಮಾಡಿದೆ. ಕೇಸ್ ಸಂಬಂಧ ಎಸ್ಐಟಿ ತನಿಖೆ ನಡೀತಾ ಇದೆಯಲ್ವಾ, ತನಿಖೆ ಮುಗಿಲಿ. ತನಿಖೆಯ ಮೇಲೆ ನಿಮಗೇನಾದ್ರೂ ಅನುಮಾನ ಬಂದಿದ್ದೇ ಆದ ನಂತರ ಸಿಬಿಐ ತನಿಖೆಗೆ ನೀವೇನು ಅರ್ಜಿಯನ್ನ ಕೊಟ್ಟಿದ್ದಾರೆ ಅದನ್ನ ವಿಚಾರಣೆ ಮಾಡೋಣ ಅನ್ನುವ ನಿಟ್ಟಿನಲ್ಲಿ ಹೈಕೋರ್ಟ್ನ ಲಕ್ನೋ ಪೀಠ ಸಿಬಿಐ ತನಿಖೆಗೆ ಕೋರಿದಂತಹ ಅರ್ಜಿಯನ್ನ ವಜಾಗೊಳಿಸಿದೆ. 8 ಜನರ ವಿಚಾರಣೆಗೂ ಕೂಡ ಆಗ್ತಾ ಇದೆ. ಒಂದು ಕಡೆ ಒಬ್ಬೊಬ್ಬರ ಹಿನ್ನೆಲೆಯನ್ನು ಕಿದಕ್ತಾ ಇದೆ ಎಸ್ಐಟಿ ಟೀಮ್. ಅಕೌಂಟ್ ಡೀಟೇಲ್ಸ್ ಅನ್ನ ತೆಗೆಸಿದ್ದಾರೆ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ತೆಗೆಸಿದ್ದಾರೆ, ಅವ್ರ ಫ್ರೆಂಡ್ಸ್ಗಳ ಸ್ಟೇಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಇನ್ನು ರಾಮ ಮಂದಿರ ಕಾಣಿಕೆ ಕಳ್ಳತನ RSS ವಿರುದ್ಧ ಖರ್ಗೆ ಕಿಡಿಕಾರ್ತಾ ಇದ್ದಾರೆ. ಇವತ್ತು ಟ್ರಸ್ಟ್ ಮೀಟಿಂಗ್ ಇರೋದು ಯಾವ ವಿಚಾರಕ್ಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚಂಪತ್ ರಾಯ್, ಗೋಪಾಲ್ಜಿ ಮಿಶ್ರಾ ಅವ್ರು ರಾಜೀನಾಮೆ ಕೊಟ್ಟಿದಾರಲ್ಲ, ಅದನ್ನು ಅಂಗೀಕರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಲ್ವಾ? ಇವರೆಲ್ಲ ಯಾರು? ಎಲ್ಲಿಂದ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ? RSS ನಿಂದ ಟ್ರೈನಿಂಗ್ ತಗೊಂಡಿದ್ದಾರೆ ತಾನೆ ಅವರೆಲ್ಲರೂ. ಗೋಪಾಲ್ಜಿ ರಾಮ ಮಂದಿರ ಕಟ್ಟಡದ ಉಸ್ತುವಾರಿಯನ್ನ ಹೊತ್ಕೊಂಡಿದ್ರು. 40% ಕಮಿಷನ್ ತಗೊಂಡು ಕಾಂಟ್ರಾಕ್ಟ್ ಅನ್ನ ಕೊಟ್ಟಿದ್ರು. ಕಮಿಷನ್ ಅನ್ನ ಪಡ್ಕೊಂಡು ತಮ್ಮ ಅಳಿಗನಿಗೆ ಕಾಂಟ್ರಾಕ್ಟ್ ಅನ್ನ ಕೊಟ್ಟಿದ್ದಾರೆ ಇವರು. ಹೀಗನ್ನೋ ಗಂಭೀರ ಆರೋಪವನ್ನ ಕಲಬುರಗಿಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಭಾಸ್ಕರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಅವ್ರ ಅಳಿಯನ್ ಕಾಂಟ್ರಾಕ್ಟರ್ ಕೊಟ್ರಂತೆ 40% ಅಂತ. ಬಿಜೆಪಿ ಸರ್ಕಾರದಿಂದ ಕಲ್ತ್ಕೊಂಡು ಹೋಗಿರೋದಲ್ಲ ಅಯೋಧ್ಯೆ ತನಕ 40% ಅಲ್ಲಿ ಎಲ್ಲದಕ್ಕೂ ಇದು ಯಾವುದು ಸರ್? ನೀವು ಕಂಪ್ಲೇಂಟ್ ಕೊಡಿ ಸರ್, ಆಮೇಲೆ ತೋರಿಸ್ತೀನಿ ನಿಮಗೆ. ಮಾಹಿತಿ ನನ್ನ ಹತ್ರ 100 ಇರ್ಬೋದು. ನೀವು ಒಂದು ಕಂಪ್ಲೇಂಟ್ ಕೊಡಿ, ನೀವು ದೇಣಿಗೆ ಕೊಟ್ಟಿದ್ದೀರಾ, ನಿಮ್ಮ ದೇಣಿಗೆ ನಮ್ಗೆ ಸಿಕ್ಕಿಲ್ಲ, ರಿಸಿಪ್ಟ್ ಇಲ್ಲ, ನನಗೆ ಏನಾಗಿದೆ ಗೊತ್ತಿಲ್ಲ ಅಂದರೆ ನೀವು ಕೊಡಿ, ನಾನು ಮಾಡಿಸ್ತೀನಿ ಅಂತ. ಭಾಸ್ಕರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಅವ್ರ ಅಳಿಯನ್ ಕಾಂಟ್ರಾಕ್ಟರ್ ಕೊಟ್ರಂತೆ 40% ಅಂತ. ಬಿಜೆಪಿ ಸರ್ಕಾರದಿಂದ ಕಲ್ತ್ಕೊಂಡು ಹೋಗಿರೋದಲ್ಲ ಅಯೋಧ್ಯೆ ತನಕ 40% ಅಲ್ಲಿ ಎಲ್ಲದಕ್ಕೂ ಇದು ಯಾವುದು ಸರ್? ನೀವು ಕಂಪ್ಲೇಂಟ್ ಕೊಡಿ ಸರ್, ಆಮೇಲೆ ತೋರಿಸ್ತೀನಿ ನಿಮಗೆ. ಮಾಹಿತಿ ನನ್ನ ಹತ್ರ 100